ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ 12 ಮತ್ತು 13ನೇ ಕಂತಿನ ಹಣ ಮತ್ತೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದಕ್ಕೂ ಮುಂಚೆ 11ನೇ ಕಂತಿನ ಹಣ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಫ್ರೆಂಡ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಖಾತೆಗೆ 11ನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳಲ್ಲಿ ಜಮೆ ಆಯ್ತಾ ಬರ್ತಾ ಇದ್ದಾವೆ. ಒಂದಿಷ್ಟು ಜಿಲ್ಲೆಗಳಲ್ಲಿ ಕಮೆಂಟ್ ಮಾಡಿದ್ದಾರೆ ನಮಗೆ ಹಣ ಬಂದಿಲ್ಲ ಸರ್ ಅಂತ. ಖಂಡಿತವಾಗಿ ಎಲ್ಲ ಬರುತ್ತೆ, ಯಾಕೆಂದರೆ ಸರ್ಕಾರದವರು ಆಲೇ DTP ಮುಖಾಂತರ ಬ್ಯಾಂಕ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಬ್ಯಾಂಕು ಲಿಮಿಟೇಷನ್ ಸುಮಾರು ಒಂದು ದಿನಕ್ಕೆ 10 ಲಕ್ಷದಿಂದ 15 ಲಕ್ಷ ಒಳಗಡೆ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಬೇಕಾಗುತ್ತೆ, ಕರ್ನಾಟಕ ಎಲ್ಲ ಸೇರಿ. ಹಾಗಾಗಿ ಬ್ಯಾಂಕ್ನಿಂದ ಒಂದು ಸ್ವಲ್ಪ ಹಣ ತಡ ಆಗ್ಬೋದು. ನಿಮ್ಮ ಮಹಿಳೆಯರ ಖಾತೆಗೆ ಖಂಡಿತವಾಗಿ ಹಣ ನಿಮಗೆ ಜಮೆ ಆಗೇ ಆಗುತ್ತೆ 11ನೇ ಕಂತಿನ ಹಣ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 12 ಮತ್ತು 13ನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸಹ ತಿಳಿಸಿದ್ದಾರೆ. ಸದ್ಯಕ್ಕೆ ಈ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು 3 ಡೇಸ್ 4 ಡೇಸ್ ಒಳಗಡೆ ನಿಮಗೆ ಮತ್ತೆ ನಿಮಗೆ 12ನೇ ಕಂತಿನ ಹಣ ನಿಮಗೆ ಜಮೆ ಮಾಡ್ತೀವಿ ಅಂತಲೇ ಇಲ್ಲಿ ತಿಳಿಸಿದ್ದಾರೆ. ಅದಾದ ನಂತರ ಆಗಸ್ಟ್ ತಿಂಗಳಲ್ಲೂ ಸಹ ನಿಮಗೆ ಹಣ ತಿಂಗಳದ್ದು ಸಹ ನಾವು ಹಾಕ್ತೀವಿ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಸದ್ಯಕ್ಕೆ ಈಗ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ನಂತರ ಈಗ ಮತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನಿಮಗೆ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಅಂದರೆ 12ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರೀಸೆಂಟಾಗಿ ತಿಳಿಸಿದ್ದಾರೆ. ಸದ್ಯಕ್ಕೆ ಈಗ 11ನೇ ಕಂತಿನ ಹಣ ಇನ್ನೂ ಬರದಿಲ್ಲದ ಅಂಥವ್ರಿಗೆ ಖಂಡಿತವಾಗಿ ಬರುತ್ತೆ. ನಿಮಗೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಹಣ ನಿಮಗೆ ಖಂಡಿತವಾಗಿ 2,000 ರೂಪಾಯಿ ಸಿಗುತ್ತೆ. ಇನ್ನು ಪೆಂಡಿಂಗ್ ಇರೋವಂಥ 8, 9 ಕಂತಿನ ಹಣನೂ ಸಹ ನಾವು ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಪೆಂಡಿಂಗ್ ಇರೋ ಅಂಥ ಖಾತೆಗಳಿಗೂ 2,000 ರೂಪಾಯಿ ಹಣ ಜಮೆ ಆಯ್ತಾ ಬರ್ತಾ ಇದೆ. ಅವು ಸಹ ನಾವು ಪೆಂಡಿಂಗ್ ಇರೋ ಹಣ ಹಾಕ್ತೀವಿ ಅಂತೇಳಿ ತಿಳಿಸಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.